ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಹಾಗೆ ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಈ ಒಂದು ವಿಡಿಯೋವನ್ನು ನಿಮಗೆ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅಂದ್ಕೊಂಡ್ಬಿಡ್ತಾರೆ, ಸೊ ನನ್ನ ಮತ್ತು ನನ್ನ ಫ್ರೆಂಡಿನ ಮಾರ್ಕ್ಸ್ಗಳು KCETಯಲ್ಲಿ ಸೇಮ್ ಬಂದರೆ ರ್ಯಾಂಕನ್ನು ಹೇಗೆ ಅನೌನ್ಸ್ ಮಾಡ್ತಾರೆ ಅಂತ. ಸೊ ಒಂದು ಪಾಯಿಂಟ್ ಗೊತ್ತಿರಲಿ, ಏನಾಗ್ತದೆ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸು 50% ತೊಗೋತಾರೆ, CETಯ 50% ತೊಗೋತಾರೆ, ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ನಿಮ್ಮದೇನಾದರೂ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ 50% ಪ್ಲಸ್ KCETಯ 50% ಆ್ಯಡ್ ಮಾಡಿದಾಗ ಸೇಮ್ ಪರ್ಸಂಟೇಜ್ ಬಂದರೆ, ಸೇಮ್ ಮಾರ್ಕ್ಸ್ ಬಂದರೆ, ಆವಾಗ ಯಾವ ಕ್ರೈಟೀರಿಯಾನ ಯೂಸ್ ಮಾಡಿ ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ? ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರೊವೈಡೆಡ್ ದ್ಯಾಟ್ ವೇರ್ ದ ಮೆರಿಟ್ ಆಫ್ 2 or more candidate is the same, the inter's merit shall be determined with reference to the marks obtained in the common entrance test in biology in case of naturopathy and yoga courses and mathematics in case of engineering and technology. ನೀವು ಹೇಳ್ಬೋದು, ಸರ್ ಇಲ್ಲಿ ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಟೆಕ್ನಾಲಜಿ ಮತ್ತು ನ್ಯಾಚುರೋಪತಿ ಯೋಗ ಅಷ್ಟೇ ಯಾಕೆ ಕೊಟ್ಟಿದ್ದಾರೆ? ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆ, ಈ ಕೇಸ್ ಒಳಗೆ ಗೊತ್ತಿರಲಿ, ನಿಮಗೆ ಇಂಜಿನಿಯರಿಂಗಲ್ಲಿ 50% ತೊಗೋತಾರೆ. ಸೊ BSc ಅಗ್ರಿಕಲ್ಚರಲ್ಲಿ 50% ತೊಗೋತಾರೆ. ಅದು ಬಯಾಲಜಿ ಇರ್ಬೋದು, PCMB ತೊಗೋತಾರೆ. ಸೊ ಅದರಲ್ಲೂ ಕೂಡ ಬಯಾಲಜಿನ ತೊಗೋತಾರೆ, ಅವ್ರು ಮೆನ್ಷನ್ ಮಾಡಿಲ್ಲ ಅಷ್ಟೇ, ಅದರಲ್ಲೂ ಕೂಡ ಮೊದಲು ಬಯಾಲಜಿಯನ್ನು ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ ವೆಟ್ರಿನರಿಗೆ ಇಲ್ಲಿ ಓನ್ಲಿ CET ಮಾರ್ಕ್ಸನ್ನು ಅಷ್ಟೇ ತೊಗೋತಾರೆ. B Pharma D Pharma ಕೂಡ ಸೇಮ್. ಅಂದರೆ ನ್ಯಾಚುರೋಪತಿಗೆ ಮಾತ್ರ PCB CET ಪ್ಲಸ್ ಕ್ವಾಲಿಫೈ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ತೊಗೊಂಡು ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಇವರು ಎರಡೇ ಎಕ್ಸಾಂಪಲ್ನ ಕೊಟ್ಟಿರೋದು. ಬಟ್ ಇಲ್ಲಿ PCMB ಅಗ್ರಿಕಲ್ಚರ್ ಕೋಟಾದವರಿಗೂ ಇಲ್ಲಿ ಹೆಲ್ಪ್ ಆಗೋದು, ಅಂದರೆ ಅಪ್ಲೈ ಆಗೋದು ಏನಂತಂದರೆ, ನಿಮ್ಮ 50% PCMB, 50% PCMB CET ಆ್ಯಂಡ್ ಕ್ವಾಲಿಫೈ ಎಕ್ಸಾಮಿನೇಷನ್ ಅಂದರೆ PU2 ಮಾರ್ಕ್ಸ್ ಏನಾದ್ರು ಸೇಮ್ ಆದರೆ ಆವಾಗ ಮೊದಲು ಅವರು ಬಯಾಲಜಿಯನ್ನು ನೋಡ್ತಾರೆ. ಸೊ ಬಯಾಲಜಿಯನ್ನು ನೋಡ್ತಾರೆ, ನ್ಯಾಚುರೋಪತಿ ಯೋಗ ಕೇಸ್ ಒಳಗೆ, ಆ್ಯಂಡ್ ಇಂಜಿನಿಯರಿಂಗ್ ಒಳಗೆ ಮ್ಯಾಥಮೆಟಿಕ್ಸನ್ನು ನೋಡ್ತಾರೆ. If in that case also it is equal, then the inter's merit shall be determined on the basis of marks obtained in the chemistry in case of naturopathy and yoga. ಗೊತ್ತಿರಲಿ, ಕೆಮಿಸ್ಟ್ರಿ ಇನ್ ಕೇಸ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗ, ಆ್ಯಂಡ್ ಇನ್ ಕೇಸ್ ಆಫ್ BSc ಅಗ್ರಿಕಲ್ಚರ್ ಆಲ್ಸೋ, ಅಂದರೆ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ಆಲ್ಸೋ ಕೆಮಿಸ್ಟ್ರಿಯನ್ನು ನೋಡ್ತಾರೆ. ಬಟ್ ಇಂಜಿನಿಯರಿಂಗಿಗೆ ಮಾತ್ರ ಫಿಸಿಕ್ಸನ್ನು ನೋಡ್ತಾರೆ. ಒಂದೊಮ್ಮೆ ಮ್ಯಾಥಮೆಟಿಕ್ಸು ಸೇಮ್ ಇತ್ತು, ಫಿಸಿಕ್ಸು ಸೇಮ್ ಇತ್ತು ಇಂಜಿನಿಯರಿಂಗ್ದವರಿಗೆ. ನ್ಯಾಚುರೋಪತಿ ಯೋಗ ಮತ್ತು ಈ ಅಗ್ರಿಕಲ್ಚರ್ದವರಿಗೆ ಬಯಾಲಜಿನೂ ಸೇಮ್ ಇತ್ತು, ಕೆಮಿಸ್ಟ್ರಿನೂ ಸೇಮ್ ಇತ್ತು. ಅಂದರೆ ಅಗ್ರಿಕಲ್ಚರಿಗೆ ಮಾತ್ರ ಇನ್ನೊಂದು ಆಪ್ಷನ್ ಇದೆ, ಫಿಸಿಕ್ಸನ್ನು ನೋಡ್ಬೋದು. ಆದರೆ ನ್ಯಾಚುರೋಪತಿ ಯೋಗ ಆ್ಯಂಡ್ ಇಂಜಿನಿಯರಿಂಗ್ದವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ಮ್ಯಾಥಮೆಟಿಕ್ಸು ಸೇಮು, ಫಿಸಿಕ್ಸು ಸೇಮ್ ಆದಾಗ ಅವನ ಕೆಮಿಸ್ಟ್ರಿ ಮಾರ್ಕ್ಸು ಕೂಡ ಸೇಮೇ ಆಗಿರ್ತದೆ ಆಟೋಮೆಟಿಕಲಿ. ಹೌದಾ? ಆಬ್ವಿಯಸ್ಲಿ. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ತಾರೆ? ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಎರಡೂ ಸೇಮ್ ಆದರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಆನ್ ದ ಬೇಸಿಸ್ ಆಫ್ ದ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ರೆಸ್ಪೆಕ್ಟ್ ಟು ಸಬ್ಜೆಕ್ಟ್ ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಆ್ಯಸ್ ಸ್ಟಿಪ್ಯುಲೇಟೆಡ್ ಎಬೋ. ಅಂದರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕ್ಸಲ್ಲಿ ಮೊದಲು ಮ್ಯಾಥಮೆಟಿಕ್ಸ್ ನೋಡ್ತಾರೆ, ಯಾರ್ದು ಜಾಸ್ತಿ ಬಿದ್ದಿದೆ. ಅದಾದಮೇಲೆ ಫಿಸಿಕ್ಸ್ ನೋಡ್ತಾರೆ, ಇಂಜಿನಿಯರಿಂಗ್ದವ್ರಿಗೆ ಯಾವುದು ಜಾಸ್ತಿ ಬಿದ್ದಿದೆ. ಅವೆರಡೂ ಸೇಮ್ ಇದ್ದುಬಿಟ್ರೆ ಕೆಮಿಸ್ಟ್ರಿನೂ ಕೂಡ ಸೇಮ್ ಇದ್ದೇ ಇರ್ತದೆ. ಇನ್ ದಟ್ ಕೇಸ್ ಹಾಗಿದ್ದಾಗ, ಅಂಥ ಪಾಸಿಬಿಲಿಟಿ ಬಹಳ ಕಡಿಮೆ. ಹಾಗಿದ್ದಾಗ ಮತ್ತೇನು ಮಾಡ್ತಾರೆ ಮುಂದೆ? ದ ಇಂಟರ್ಸ್ ಮೆರಿಟ್ ಶಾಲ್ ಬಿ ಡೆಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ದ ಏಜ್ ಆಫ್ ದ ಕ್ಯಾಂಡಿಡೇಟ್ಸ್, ದ ಎಲ್ಡರ್ ಕ್ಯಾಂಡಿಡೇಟ್ ಪ್ಲೇಸ್ಡ್ ಅಬೋವ್ ದ ಯಂಗರ್. ಅಂದರೆ ಕ್ಲಿಯರ್ ಕಟ್ಟಾಗಿ ಹೇಳಬೇಕು, ಒಂದು ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಒಂದು ಎಕ್ಸಾಂಪಲ್ ತೊಗೊಂಡು, ಅಂದರೆ ನಿಮ್ಮ 50% ಬೋರ್ಡ್, 50% KCET ಎರಡೂ ಈಕ್ವಲ್ ಮಾಡಿದಾಗ, ಇಬ್ಬರು ವಿದ್ಯಾರ್ಥಿಗಳ ಮಾರ್ಕ್ ಸೇಮ್ ಬಂದಾಗ ಮೊದಲು ಮ್ಯಾಥಮೆಟಿಕ್ಸನ್ನು ನೋಡ್ತಾರೆ, KCET ಮಾರ್ಕ್ಸನ್ನು, ಅದು ಸೇಮ್ ಇದ್ದರೆ ಫಿಸಿಕ್ಸ್ KCET ನೋಡ್ತಾರೆ, ಅದು ಸೇಮ್ ಇದ್ದರೆ ಕೆಮಿಸ್ಟ್ರಿ ಆಟೋಮೆಟಿಕಲಿ ಸೇಮ್ ಇರ್ತದೆ. ದೆನ್ ದೆ ವಿಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸ್ ಮಾರ್ಕ್ಸನ್ನು ನೋಡ್ತಾರೆ, ಅದು ಸೇಮ್ ಇದ್ದರೆ ಫಿಸಿಕ್ಸ್ ಮಾರ್ಕ್ಸನ್ನು ನೋಡ್ತಾರೆ. ಬೋರ್ಡ್ ಎಕ್ಸಾಮ್ ಫಿಸಿಕ್ಸು ಸೇಮ್ ಇದ್ದರೆ ಕೆಮಿಸ್ಟ್ರಿ ಆಟೋಮೆಟಿಕಲಿ ಸೇಮ್ ಇರ್ತದೆ, ಅದು ಸೇಮ್ ಇದ್ದರೆ ನಿಮ್ಮ ಏಜನ್ನು ಕನ್ಸಿಡರ್ ಮಾಡ್ತಾರೆ. ನೀವು ಹೇಳ್ಬೋದು, ಸರ್ ಏಜು ಸೇಮ್ ಇದ್ರೆ ಏನು ಮಾಡ್ತಾರೆ? ಏಜು ಸೇಮ್ ಇದ್ರೆ ಏನು ಮಾಡ್ತಾರೆ ಅಂತಂದರೆ, ಇಫ್ ಎವ್ರಿಥಿಂಗ್ ಈಸ್ ಆ್ಯಸ್ ಸ್ಪೆಸಿಫೈಡ್ ಇನ್ ದ ಪ್ರೀವಿಯಸ್ 2 ಸಬ್ ಕ್ಲಾಸಸ್ ರೆಫರ್ಡ್ ಇನ್ ಆಲ್ ದೀಸ್ ದ ಎಬೋ, ದ ಇಂಟರ್ಸ್ ಮೆರಿಟ್ ವಿಲ್ ಬಿ ಡೆಟರ್ಮೈನ್ಡ್ ಬೈ ಡ್ರಾ ಆಫ್ ಲಾಟ್ಸ್.
ಅಂದರೆ ಬಹಳ ಸಿಂಪಲ್ಲು. 2 ಚೀಟಿ ನಿಮ್ಮ ಇಬ್ಬರ ಹೆಸರನ್ನ ಬರೀತಾರೆ, ಅವ್ರು ಚೀಟಿ ಎತ್ತಾರೆ. ಸರ್ ಇದು ಹೇಳ್ಬೋದು ಸರ್, ಯಾರು ಎತ್ತಾರೆ, ಯಾರ ಮುಂದೆ ಎತ್ತಾರೆ, ಯಾವಾಗ ಎತ್ತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೀಟಿ ಎತ್ತಾರೆ. ನಿಮ್ಮ ಹೆಸರು ಬಂದರೆ ನಿಮ್ಮ ಹೆಸರಿಗೆ ಮೊದಲು ರ್ಯಾಂಕ್ ಕೊಡ್ತಾರೆ, ಸೊ ಇನ್ನೊಬ್ಬನಿಗೆ ಸೆಕೆಂಡ್ ರ್ಯಾಂಕ್ ಕೊಡ್ತಾರೆ. ಇನ್ನು ನಾಟಾದಲ್ಲಿ ಹೇಳಬೇಕು ಅಂದರೆ ಮೊದಲು ನಾಟಾದಲ್ಲಿ ಜಾಸ್ತಿ ಯಾರಿಗೆ ಬಿದ್ದಿರ್ತದೆ ಅವರು, ಅದಾದಮೇಲೆ ಮ್ಯಾಥಮೆಟಿಕ್ಸನ್ನು ನೋಡ್ತಾರೆ. ಮ್ಯಾಥಮೆಟಿಕ್ಸು ಈಕ್ವಲ್ ಇತ್ತಂದರೆ ಆನ್ ದ ಬೇಸಿಸ್ ಆಫ್ ಏಜ್ ನಿಮ್ಮ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಎಲ್ಲದೂ ಸೇಮ್ ಇದ್ದರೆ ಮತ್ತೆ ಡ್ರಾ ಆಫ್ ಲಾಟ್ಸ್ ವಿಲ್ ಬಿ ದೇರ್. ಸೊ ಇದು ಇವತ್ತಿನ ವಿಡಿಯೋ, ಸಿಂಪಲ್ ವಿಡಿಯೋ, ಬಟ್ ಫಾರ್ ಯುವರ್ ಕ್ಯೂರಿಯಾಸಿಟಿ ಅಷ್ಟೇ. ಎರಡೂ ಸೇಮ್ ಇದ್ದರೆ ಏನು ಮಾಡ್ತಾರೆ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಇದ್ರ ಬಗ್ಗೆ ನಿಮಗೇನು ಭಾಳ ವರಿ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಇದೆಲ್ಲ KE ಅವರ ಹೆಡ್ಡೇಕ್, ನಮ್ಮದಲ್ಲ. ಸೊ ವಿ ಹ್ಯಾವ್ ಟು ಸಿ ಅವರ್ ರಿಸಲ್ಟ್ಸ್ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.